ಇನ್ನು ಸೂರ್ಯವಂಶ ಸಿನಿಮಾದಲ್ಲಿ ಬಾಲನಟರಾಗಿ ಇವರು ಕಾಣಿಸ್ಕೊಂಡಿದ್ರು. ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಅವ್ರು ಮಾಡೋದು ಅಂತ ಹೇಳ್ಬೋದು. ತುಂಬಾ ಅದ್ಭುತವಾದ ಸಿನಿಮಾ ಮಾಡೋದಂಥ ಚಂದನ್ ಒಂದು ಬಾಲನಟರಾಗಿ ಇಲ್ಲಿ ಒಂದೇ ಒಂದು ಇದನ್ನು ಹೇಳ್ತೀನಿ ಅಂತ ಹೇಳಿ ಒಂದು ಸೂಪರ್ ಸಾಂಗನ್ನು ಮಾಡಿದಂಥ ವಿಷ್ಣುವರ್ಧನ ದ್ವಿಪಾತ್ರದಲ್ಲಿ, ಇನ್ನು ವಿಷ್ಣುವರ್ಧನ ಪುತ್ರನಾಗಿ ಮತ್ತು ವಿಷ್ಣುವರ್ಧನ ಮೊಮ್ಮಗನ ಪಾತ್ರದಲ್ಲಿ ಸೂರ್ಯವಂಶದಲ್ಲಿ ಮಾಡಿದ್ರು. ತುಂಬಾ ಸೂಪರ್ ಡೂಪರ್ ಹಿಟ್ ಕೂಡ ಈ ಸಿನಿಮಾ ಆಗಿತ್ತು. ಇದೆಲ್ಲ ಆದ ನಂತರ ಇದೊಂದು ಅದ್ಭುತವಾದಂಥ ಸಿನಿಮಾ ಈಗ ಹೊರಬಂತು ಅಂತ ಹೇಳ್ಬೋದು. ಸುಮಾರು 27 ವರ್ಷಗಳಾಯಿತು ನಂತರ ಮೊನ್ನೆ ಇವರು ಒಂದು ಥಿಯೇಟರ್ನಲ್ಲಿ ಒಬ್ಬರಿಗೆ ಯೂಟ್ಯೂಬರ್ಗೆ ಸಿಕ್ಕಿದ್ದು. ಯೂಟ್ಯೂಬರ್ ಅವರು ಗುರುತಿ ಮಾತನಾಡಿದಂತ ತುಂಬಾ ಖುಷಿಯಾಯಿತು ಗುರುತಿದ್ದಕ್ಕೆ. ನನಗೆ ಆಸ್ಟ್ರೇಲಿಯಾದಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ದೀನಿ. ನಮ್ಮಣ್ಣ ಸಿನಿಮಾವನ್ನು 2005ರಲ್ಲಿ ಮಾಡಿದೆ. ಇದಾದ ನಂತರ ನಾನು ಅಲ್ಲಿಗೆ ಹೋಗಿ ಸೆಟಲ್ ಕೂಡ ಆದೆ. ನಾನು ಹೆಚ್ಚಿನ ಓದಿನ ಕಡೆ ಗಮನ ಕೊಟ್ಟಿದ್ದೆ. ಇದು ಕಂಪ್ಯೂಟರ್ ಸೈನ್ಸ್ ಮಾಡಿಕೊಂಡು ಕಂಪ್ಯೂಟರ್ ಇಂಜಿನಿಯರ್ ಆಗಿದ್ದೇನೆ ಅಂತ ಕೂಡ ಹೇಳ್ಕೊಂಡಿದ್ದೇನೆ. ಬರ್ಲಿನ್ನಲ್ಲಿ ನಾನು ಈಗ ವಾಸವಾಗಿದ್ದೇನೆ. ಅಂದರೆ ಮುಂದೆ ಸಿನಿಮಾ ಬರಲ್ವಾ ಸರ್ ಅಂತ ಕೇಳಿದ್ದಕ್ಕೆ ಇಲ್ಲ, ನನಗೆ 2006ರಲ್ಲೇ ಸಿನಿಮಾ ಟೆಸ್ಟ್ ಬಿಟ್ಟಾಯಿತು. ಮತ್ತು ಈಗಿನಂಥ ಸಿನಿಮಾಗಳ ಪರಿಸ್ಥಿತಿ ಗೊತ್ತಿದೆಯಲ್ಲ, ಎಷ್ಟೇ ಸಿನಿಮಾಗಳು ಬಂದು ಯಾವುದೂ ಥರ ಓಡೋದಿಲ್ಲ, ಬರೀ ಸ್ಟಾರ್ ನಟರ ಸಿನಿಮಾನೇ ಕೇಳ್ತಾರೆ. ಏನು ಅಂಥದ್ದೆಲ್ಲ ಅವೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತಾ ಹೇಳಿ ಅಂತಲೂ ಕೂಡ ತುಂಬಾ ಭಾವನಾತ್ಮಕವಾಗಿರ್ತಾರೆ. ಹೀಗಾಗಿ ಈ ಸಿನಿಮಾದಲ್ಲಿ ಬಹುತೇಕ ಇನ್ನಿಲ್ಲವಾದರೂ ಸಿನಿಮಾದಿಂದ ದೂರ